सर्वमङ्गलमाङ्गल्ये शिवे सर्वार्थसाधिके शरण्ये त्र्यम्बके देवी नारायणी नमोऽस्तुते। ॐ ह्रीं दुं दुर्गाये नमः। ಓಂ ಶ್ರೀ ಗುರುಭ್ಯೋ ನಮಃ. ನಮ್ಮ ಯೂಟ್ಯೂಬ್ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ನಿಮ್ಮ ನೇತ್ರಾವತಿ ಮಾಡುವ ನಮಸ್ಕಾರಗಳು. ಮಾಸ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ವೀಕ್ಷಕರೇ, ಮೇ ತಿಂಗಳಿನಲ್ಲಿ 12 ರಾಶಿಗಳ ಒಂದು ಮಾಸ ಭವಿಷ್ಯ ಹೇಗಿದೆ, ಯಾವ ಯಾವ ಗ್ರಹಗಳು ಯಾವ ರೀತಿಯ ಪ್ರಭಾವವನ್ನು ಉಂಟು ಮಾಡ್ತಿದ್ದಾರೆ ಅನ್ನೋದನ್ನ ಈಗ ನೋಡೋಣ. ತುಲಾ ರಾಶಿ. ತುಲಾ ರಾಶಿಯವರಿಗೆ ನಿಮ್ಮ ರಾಶ್ಯಾಧಿಪತಿಯಾದಂತಹ ಶುಕ್ರ ಗ್ರಹ ಈ ತಿಂಗಳಿನಲ್ಲಿ ಅಷ್ಟಮ ಭಾವದಲ್ಲಿ ಸ್ಥಿತನಾಗಿರ್ತಾನೆ. ಅಷ್ಟಮ ಅಂದ ಕೂಡಲೇ ಏನ್ ಹೇಳ್ತೀವಿ ನಾವು? ಅಷ್ಟಮ ಅನ್ನೋದು ದುಸ್ಥಾನ. ದುಸ್ಥಾನ ಅಂದ್ರೆ ದುಃಖವನ್ನ ಕೊಡುವಂತಹ ಭಾವ. ಈ ರಾಶ್ಯಾಧಿಪತಿನೇ ಹೋಗಿ ಅಷ್ಟಮದಲ್ಲಿ ಕುತ್ಕೊಂಡ್ರೆ ಸ್ವಲ್ಪ ಮನಸ್ಸಿನಲ್ಲಿ ದುಃಖ, ಬೇಸರ ಈ ತರದ್ದೆಲ್ಲ ಇರುತ್ತೆ. ನೋಡಿ, 14ನೇ ತಾರೀಕುವರೆಗೂ ಅಷ್ಟಮ ಸ್ಥಾನದಲ್ಲಿ ಸ್ಥಿತನಾಗಿರ್ತಾನೆ ಶುಕ್ರ ಗ್ರಹ. 15ನೇ ತಾರೀಕಿಗೆ ಶುಕ್ರ ಗ್ರಹ ಮಿಥುನ ರಾಶಿಗೆ ಪ್ರವೇಶವನ್ನ ಮಾಡ್ತಾನೆ. ಅಂದ್ರೆ 14ನೇ ತಾರೀಕುವರೆಗೂ ಸ್ವಲ್ಪ ಆರೋಗ್ಯದಲ್ಲಿ ಏರುಪೇರು, ಒಂಚೂರು ವ್ಯತ್ಯಾಸಗಳು ಈ ತರದ್ದೆಲ್ಲ ಆಗ್ತಾ ಇರುತ್ತೆ. ಆದ್ರೆ 15ನೇ ತಾರೀಕಿನಿಂದ ಶುಕ್ರನು ಭಾಗ್ಯಸ್ಥಾನಕ್ಕೆ ಬರೋದ್ರಿಂದ ನಿಮ್ಮ ಅನಾರೋಗ್ಯ ಸಮಸ್ಯೆಗಳು ಇದೆಲ್ಲ ನಿವಾರಣೆ ಆಗುತ್ತೆ. ಮತ್ತೆ ಮನಸ್ಸಿನಲ್ಲಿ ಕೂಡ ಏನೋ ಒಂಥರ ಭಯ, ಆತಂಕ ಇದೆಲ್ಲವೂ ಇರುತ್ತೆ 14ನೇ ತಾರೀಕುವರೆಗೂ. ಆದ್ರೆ 15ನೇ ತಾರೀಕಿನ ನಂತರ ನಿಮ್ಗೆ ಈ ಒಂದು ಭಯ, ಆತಂಕ ಇದೆಲ್ಲವೂ ನಿಮ್ಗೆ ಕಡಿಮೆ ಆಗತ್ತೆ. ಮತ್ತೆ ಇವಾಗ ದೇವಸ್ಥಾನಕ್ಕೆ ಹೋಗ್ಬೇಕು, ಪೂಜೆ ಏನಾದ್ರು ಮಾಡ್ಬೇಕು ಮನೆಯಲ್ಲಿ ಅಂತಂದ್ರೆ ಮನಸ್ಸಾಗ್ತಾ ಇರಲ್ಲ. ಏನೋ ಒಂಥರ ಮನಸ್ಸಿನಲ್ಲಿ ಅಶಾಂತಿಯ ಮನೋಭಾವನೆ, ಒಂದ್ ರೀತಿ ಜಡತ್ವ, ಅದು ಸೋಮಾರಿತನ ಅಂತ ಕೂಡ ಆಗ್ಬೋದು. ಈ ರೀತಿ ಎಲ್ಲ ಆಗ್ತಾ ಇರತ್ತೆ. ಆದ್ರೆ 15ನೇ ತಾರೀಕಿಗೆ ಶುಕ್ರನು ಭಾಗ್ಯಸ್ಥಾನಕ್ಕೆ ಬಂದ್ಮೇಲೆ ಈ ತರದ ಭಾವನೆಗಳು ನಿವಾರಣೆ ಆಗುತ್ತೆ. ಹಾಗೆ ಇನ್ನು ಉದ್ಯೋಗ ಅಂತ ತಗೊಂಡಾಗ ನಿಮ್ಮ ರಾಶ್ಯಾಧಿಪತಿಯಾದಂತಹ ಶುಕ್ರನು ಭಾಗ್ಯಸ್ಥಾನಕ್ಕೆ ಬಂದ ಮೇಲೆ ನಿಮ್ಗೆ ಉದ್ಯೋಗದಲ್ಲಿ ಅಭಿವೃದ್ಧಿ ಇರುತ್ತೆ. ಅದಕ್ಕೆ ಮುಂಚೆ ಅಭಿವೃದ್ಧಿ ಇಲ್ಲ ಅಂತಲ್ಲ, ತಕ್ಕ ಮಟ್ಟಿಗೆ ಪರವಾಗಿಲ್ಲ. ಯಾಕಂದ್ರೆ ಧನಸ್ಥಾನವನ್ನ ಶುಕ್ರ ನೋಡ್ತಾ ಇರ್ತಾನೆ ಅಷ್ಟಮದಲ್ಲಿ ಕುತ್ಕೊಂಡು. ಹಾಗಾಗಿ ಹಣಕಾಸಿನ ವಿಷಯದಲ್ಲಿ ಏನು ತೊಂದರೆ ಇಲ್ಲ. ನಿಮ್ಮ ಒಂದು ವೃತ್ತಿ ಜೀವನ ಅಂತ ಬಂದಾಗ ವ್ಯಾಪಾರ ವ್ಯವಹಾರದಲ್ಲಿ ಅಭಿವೃದ್ಧಿ ಇರುತ್ತೆ, ಚೆನ್ನಾಗಿ ನಿಮ್ಗೆ ಅನುಕೂಲಗಳಾಗತ್ತೆ ಅಂತ ಹೇಳ್ಬೋದು. ಹಾಗೆ ಶುಕ್ರನು ಭಾಗ್ಯಸ್ಥಾನಕ್ಕೆ ಬಂದ ಮೇಲೂ ಕೂಡ, ಅಂದ್ರೆ 14ನೇ ತಾರೀಕು ನಂತರವೂ ಕೂಡ ನಿಮ್ಗೆ ವ್ಯಾಪಾರದಲ್ಲಿ ವ್ಯವಹಾರದಲ್ಲಿ ಏನೂ ತೊಂದರೆಗಳಿಲ್ಲ. ಅದರಲ್ಲೂ ಮುಖ್ಯವಾಗಿ ಪಾರ್ಟ್ನರ್ಶಿಪ್ ಅಲ್ಲಿ ಬಿಸ್ನೆಸ್ ಮಾಡೋರಿಗೆ ಈ ತಿಂಗಳು ತುಂಬಾ ಚೆನ್ನಾಗಿದೆ. ಯಾಕಂದ್ರೆ ನಿಮ್ಗೆ ಧನಾಧಿಪತಿಯಾದಂತಹ ಮಂಗಳನು ಸಪ್ತಮ ಭಾವದಲ್ಲಿ ಸ್ವಕ್ಷೇತ್ರದಲ್ಲಿ ಸ್ಥಿತನಾಗಿರ್ತಾನೆ. ಅವನೇ ನಿಮ್ಗೆ ಸಪ್ತಮಾಧಿಪತಿ ಕೂಡ. ಹಾಗಾಗಿ ಹಣಕಾಸಿನ ವಿಷಯದಲ್ಲಿ ತುಂಬಾ ಚೆನ್ನಾಗಿದೆ ತುಲಾ ರಾಶಿಯವರಿಗೆ. ಪಾರ್ಟ್ನರ್ಶಿಪ್ ಅಲ್ಲಿ ಬಿಸ್ನೆಸ್ ಮಾಡೋರಿಗೆ ಇನ್ನೂ ಜಾಸ್ತಿ ಲಾಭ ಇದೆ ಅಂತ ಹೇಳ್ಬೋದು. ಹಾಗೆ ವಾಕ್ಸ್ಥಾನಾಧಿಪತಿ ಕೂಡ ಮಂಗಳ ಗ್ರಹ ಆಗಿರೋದ್ರಿಂದ ಮಾತಿನ ಮೂಲಕ ಕೆಲವೊಂದು ಕೆಲಸಗಳು, ನಿಮ್ದು ಯಾವ್ದು ಕೆಲಸಗಳು ಸಕ್ಸಸ್ ಆಗ್ಬೇಕಾಗಿತ್ತು ಅದನ್ನ ಸಕ್ಸಸ್ ಮಾಡ್ಕೊಳ್ತೀರಾ. ಹಾಗೆ ಹಣಕಾಸಿನ ವಿಷಯ ಅಂತ ಬಂದಾಗ ಸಪ್ತಮದಲ್ಲಿ ಕುಜ ಇರೋದ್ರಿಂದ ಒಂದೇ ಒಂದು ಎಚ್ಚರಿಕೆ ಏನಪ್ಪಾ ಅಂದ್ರೆ, ಬೇರೆಯವರಿಗೆ ಹಣವನ್ನ ಕೊಡಬೇಡಿ, ವಾಪಸ್ ನಿಮ್ಮ ಹತ್ರ ಅದು ಬರೋದಿಲ್ಲ ಅಷ್ಟೇ. ಇದೊಂದು ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆ. ಸಪ್ತಮ ಅನ್ನೋದು ನೀವು ಬೇರೆಯವ್ರಿಗೆ ಕೊಡುವಂತ ಹಣವನ್ನು ತೋರಿಸುತ್ತೆ. ಹಾಗಾಗಿ ಇದೊಂದು ವಿಷಯದಲ್ಲಿ ಸ್ವಲ್ಪ ನೀವು ಜಾಗೃತರಾಗಿರ್ಬೇಕಾಗತ್ತೆ. ನೆಕ್ಸ್ಟ್, ಸೂರ್ಯ, ಲಾಭಾಧಿಪತಿಯಾದಂತಹ ಸೂರ್ಯನು 14ನೇ ತಾರೀಕುವರೆಗೂ 7ನೇ ಮನೆ ಸ್ಥಿತನಾಗಿರ್ತಾನೆ. 15ನೇ ತಾರೀಕಿಗೆ 8ನೇ ಮನೆಗೆ ಬರ್ತಾನೆ. ನೋಡಿ, ಸರ್ಕಾರಿ ಉದ್ಯೋಗದಲ್ಲಿ ಯಾರ್ಯಾರಿದ್ದೀರಾ, ನಿಮ್ಗೆ 14ನೇ ತಾರೀಕುವರೆಗೂ ಏನು ಪ್ರಾಬ್ಲಮ್ ಇಲ್ಲ. ಕೆಲಸ ಎಲ್ಲ ಚೆನ್ನಾಗಿ ನಡೀತಾ ಇರುತ್ತೆ. ನಿಮಗೆ ಕೊಟ್ಟಿರೋ ಜವಾಬ್ದಾರಿ ಎಲ್ಲ ತುಂಬಾ ಚೆನ್ನಾಗಿ ನೀವು ನಿರ್ವಹಿಸ್ತಾ ಇರ್ತೀರಾ. ಹಾಗೆ ನಿಮ್ಮ ಮೇಲಧಿಕಾರಿಗಳಿಂದ ಒಳ್ಳೆ ಹೆಸರು ಎಲ್ಲವೂ ಇರುತ್ತೆ. ಆದ್ರೆ 15ನೇ ತಾರೀಕಿಗೆ ಅಷ್ಟಮಕ್ಕೆ ಬರ್ತಾನೆ ಸೂರ್ಯಗ್ರಹ. ಅಲ್ಲಿಂದ ಶುರುವಾಗತ್ತೆ ನೋಡಿ, ಸ್ವಲ್ಪ ಕೆಲಸಗಳು ಸ್ಲೋ ಆಗ್ತಾ ಹೋಗುತ್ತೆ. ಅಥವಾ ನಿಮ್ಗೆ ಹೆಚ್ಚು ಹೆಚ್ಚು ಕೆಲಸಗಳನ್ನ ಕೊಡೋದ್ರ ಮೂಲಕ ನಿಮ್ಗೆ ಕೆಲಸದಲ್ಲಿ ಒಂದ್ ರೀತಿ ಒತ್ತಡ ಅನ್ಸೋಕ್ ಶುರುವಾಗತ್ತೆ. ನಿಮ್ಮ ಮೇಲಧಿಕಾರಿಗಳಿಂದ ಸ್ವಲ್ಪ ಕಿರಿಕಿರಿ ಆಗೋದಕ್ಕೆ ಶುರುವಾಗತ್ತೆ. ಹೀಗೆ ಒಂದೊಂದೇ ಪ್ರಾಬ್ಲಮ್ಗಳು ಈ 15ನೇ ತಾರೀಕು ಮೇಲೆ ನಿಮ್ಗೆ ಶುರು ಆಗುತ್ತೆ. 1 ತಿಂಗಳು ಈ ಸಮಸ್ಯೆಗಳಿರುತ್ತೆ. ಬಟ್ ಈ 1 ತಿಂಗಳಲ್ಲಿ ಅಯ್ಯೋ ನನಗೆ ಕಷ್ಟ ಆಗ್ತಾ ಇದೆ,
ಕೆಲಸ ಬಿಟ್ಬಿಡ್ತೀನಿ, ಆ ಥರದ್ದು ಏನು ಕೂಡ ನೀವು ಯೋಚನೆ ಮಾಡ್ಬೇಡಿ. ಇದು ಬರೀ ಗವರ್ಮೆಂಟ್ ಜಾಬ್ ಅಲ್ಲಿ ಇರೋರ್ಗೆ ಮಾತ್ರ ಅಲ್ಲ, ಪ್ರೈವೇಟ್ ಜಾಬ್ ಅಲ್ಲಿ ಇರೋರ್ಗೂ ಅನ್ವಯ ಆಗುತ್ತೆ. ಇದೇ ತರ ಪ್ರಾಬ್ಲಮ್ಗಳು ಬರುತ್ತೆ. ಅಷ್ಟಮದಲ್ಲಿ ಸೂರ್ಯ ಇದ್ದಾಗ ಸ್ವಲ್ಪ ನಿಮ್ಮ ಬಾಸ್ ಕಡೆಯಿಂದ ಸ್ವಲ್ಪ ಕಿರಿಕಿರಿ ಇದೆಲ್ಲ ಸಹಜವಾಗಿ ಆಗತ್ತೆ. ಆದ್ರೆ ಸರ್ಕಾರಿ ಉದ್ಯೋಗದಲ್ಲಿರೋರಿಗೆ ಜಾಸ್ತಿ ಸಮಸ್ಯೆ ಇದೆ. ಖಾಸಗಿ ಕಂಪನಿಗಳಲ್ಲಿ ಕೆಲಸ ಮಾಡೋರಿಗೆ ಸಮಸ್ಯೆ ಸ್ವಲ್ಪ ಕಡಿಮೆ ಅಂತ ಹೇಳ್ಬೋದು. ಇನ್ನು ಬುಧ ಭಾಗ್ಯಾಧಿಪತಿಯಾಗಿ 12ನೇ ಮನೆ ಅಧಿಪತಿಯಾಗಿ 7ನೇ ಮನೆಯಲ್ಲಿ ಸಂಚಾರವನ್ನು ಮಾಡ್ತಿರ್ತಾನೆ 14ನೇ ತಾರೀಕುವರೆಗೆ. ನೋಡಿ, ಯಾರ್ಯಾರೆಲ್ಲ ವಿದೇಶಕ್ಕೆ ಹೋಗ್ಬೇಕು ಅನ್ಕೊಂಡಿದ್ರ, ಅದು ಉದ್ಯೋಗಕ್ಕೋಸ್ಕರ ಆಗಿರಬಹುದು ಅಥವಾ ಹೈಯರ್ ಎಜುಕೇಶನ್ಗೆ. ಯಾಕಂದ್ರೆ 9ನೇ ಮನೆ ಅಧಿಪತಿ ಬುಧ, 9ನೇ ಮನೆಯು ಉನ್ನತ ವ್ಯಾಸಂಗವನ್ನ ತೋರಿಸುತ್ತೆ. ಆ ತರ ಏನಾದ್ರೂ ಹೈಯರ್ ಎಜುಕೇಶನ್ಗೋಸ್ಕರ ವಿದೇಶಕ್ಕೆ ಹೋಗ್ಬೇಕು ಅಂತೆಲ್ಲ ಅನ್ಕೊಂಡಿದ್ರೆ 14ನೇ ತಾರೀಕು ಒಳಗಡೆ ನಿಮ್ಗೆ ಆ ಒಂದು ಅವಕಾಶ ಸಿಗುವ ಸಾಧ್ಯತೆ ಇದೆ. 14ನೇ ತಾರೀಕು ಮೇಲೆ ನಿಮಗೆ ಅಂತಹ ಅವಕಾಶಗಳು ಸಿಗೋದು ಕಷ್ಟ, ಅಥವಾ ಅವಕಾಶಗಳು ಬಂದು ಕೈ ತಪ್ಪಿ ಹೋಗೋ ಸಾಧ್ಯತೆಗಳು ಕೂಡ ಇರುತ್ತೆ. ಯಾಕಂದ್ರೆ ಅಷ್ಟಮ ಭಾವ ಅಂದ್ರೆ ಅಲ್ಲಿ ಯಾವ ಗ್ರಹನೂ ಕೂಡ ಶುಭ ಫಲ ಕೊಡೋದಿಲ್ಲ. ಇನ್ನು ಸೂರ್ಯನು ಲಾಭಾಧಿಪತಿಯಾಗಿ 8ನೇ ಮನೇಲಿ ಇದ್ರೂ ಕೂಡ 2ನೇ ಮನೆ ನೋಡೋದ್ರಿಂದ ಹಣಕಾಸಿನ ವಿಷಯದಲ್ಲಿ ಸೂರ್ಯ ಮತ್ತು ಬುಧ ನಿಮ್ಗೆ ಯಾವುದೇ ರೀತಿಯ ಅಶುಭ ಫಲವನ್ನ ಕೊಡೋದಿಲ್ಲ. ನೋಡುವ ಭಾವದ ಮೇಲೆಯೂ ಕೂಡ 50% ಶುಭ ಫಲ ಕೊಡ್ತಾರೆ. ಮತ್ತು ಧನ ಭಾವಾಧಿಪತಿ ಚೆನ್ನಾಗಿರೋದ್ರಿಂದ ಹಣಕಾಸಿನ ವಿಷಯದಲ್ಲಿ ಏನು ತೊಂದರೆ ಇಲ್ಲ ಈ ತಿಂಗಳು. ತೃತೀಯ ಭಾವಾಧಿಪತಿ ಚತುರ್ಥ ಭಾವಾಧಿಪತಿಯಾಗಿ ಚತುರ್ಥ ಭಾವಾಧಿಪತಿ ಮತ್ತು ಪಂಚಮ ಭಾವಾಧಿಪತಿಯಾಗಿ ಶನಿಯು ಷಷ್ಠ ಭಾವದಲ್ಲಿರೋದ್ರಿಂದ ವಿದ್ಯಾರ್ಥಿಗಳಿಗೆ ಏನೂ ತೊಂದರೆ ಇಲ್ಲ. ಹಾಗೆ ನೀವೇ ಓನ್ ಆಗಿ ಬಿಸ್ನೆಸ್ ಮಾಡ್ತಾ ಇದ್ದೀರಾ ಅಂದ್ರೆ ನಿಮ್ಮ ಜೊತೆಯಲ್ಲಿ ನಿಮ್ಮ ಕೈ ಕೆಳಗೆ ಕೆಲಸ ಮಾಡ್ತಕ್ಕಂತಹ ಕೆಲಸಗಾರರೇನಿದ್ದಾರೆ ಅವರುಗಳ ವಿಷಯದಲ್ಲಿ ತುಂಬಾ ಒಂದು ಸಮಾಧಾನ ಅದೆಲ್ಲವೂ ಇತ್ತು ಇಷ್ಟು ದಿನ. ಆದ್ರೆ ಈ ತಿಂಗಳಲ್ಲಿ ಏನ್ ಮಾಡ್ತಾರೆ, ಸ್ವಲ್ಪ ಕೆಲಸ ಸರಿಯಾಗಿ ಮಾಡ್ತಾ ಇಲ್ಲ, ಅವರೇ ಸ್ವಲ್ಪ ಬಾಸ್ ತರ ಆಡೋಕ್ ಶುರು ಮಾಡಿರ್ತಾರೆ. ನೀವು ಕೊಟ್ಟಿರೋ ಟೈಮ್ಗೆ ಅವ್ರು ಕೆಲಸ ಮುಗಿಸ್ತಾ ಇಲ್ಲ, ಸುಮ್ನೆ ಹರಟೆ ಹೊಡಿತಾ ಇರ್ತಾರೆ. ಈ ತರ ಸ್ವಲ್ಪ ಬೇಜಾರಾಗ್ತಾ ಇರುತ್ತೆ ನಿಮ್ಮ ಕೆಲಸಗಾರರಿಂದ. ಯಾಕೆ ಅಂತಂದ್ರೆ ಇಲ್ಲಿ ಶನಿ ದೃಷ್ಟಿ ಸೂರ್ಯನ ಮೇಲೆ ಬಿದ್ದಿದೆ. ಅವರೇ ಬಾಸ್ ಆಗಿರ್ತಾರೆ, ನೀವೇ ಕೆಲಸದವ್ರ ತರ ಆಗ್ಬಿಟ್ಟಿರ್ತೀರ. ಈ ತರ ಸ್ವಲ್ಪ ಆಗತ್ತೆ. ಅದಕ್ಕೆ ಪರಿಹಾರ ಶನಿಗೆ ಮಾಡ್ಕೋಬೇಕು. ಅವರು ಕೆಲಸ ಮಾಡ್ಬೇಕು, ಅಂದ್ರೆ ನಾವೇನ್ ಸಂಬಳ ಕೊಡ್ತೀವಿ ಅದಕ್ಕೆ ತಕ್ಕಂಗೆ ಅವರು ಕೆಲಸ ಮಾಡ್ಬೇಕು ನಿಷ್ಠೆಯಿಂದ ಅಂತ ಹೇಳಿ ನೀವು ಪರಿಹಾರವನ್ನ ಮಾಡ್ಕೋಬೇಕು. ಏನ್ ಪರಿಹಾರ ಅಂದ್ರೆ, ಈ ತಿಂಗಳ ಪ್ರತಿ ಗುರುವಾರ ಕಡಲೆಬೇಳೆ ದಾನ ಕೊಡಿ, ಪ್ರತಿ ಶನಿವಾರ ಎಳ್ಳು ದಾನ ಕೊಡಿ. ಹಾಗೆ ಪ್ರತಿದಿನ ತಪ್ಪದೆ ಆದಿತ್ಯ ಹೃದಯ ಮಂತ್ರ ಹೇಳ್ಕೊಳ್ಳಿ. ಯಾಕಂದ್ರೆ ಈ 15ನೇ ತಾರೀಕಿನ ನಂತರ ಒಂದು ಹೊಸ ಸಮಸ್ಯೆ ಸೃಷ್ಟಿ ಆಗತ್ತೆ. ಯಾವುದು ಅಂದ್ರೆ, ಮನೆಯಲ್ಲಿ ಸ್ವಲ್ಪ ವಯಸ್ಸಾದಂತಹವರಿದ್ದಾರೆ, ನಿಮ್ಮ ಪೇರೆಂಟ್ಸ್ ಅಂದ್ರೆ, ಅದರಲ್ಲೂ ನಿಮ್ಮ ತಂದೆ, ಇವರ ಆರೋಗ್ಯದಲ್ಲಿ ತುಂಬಾ ಏರುಪೇರುಗಳು ಉಂಟಾಗುವ ಸಾಧ್ಯತೆ ಇದೆ. ಯಾಕಂದ್ರೆ ರವಿ ಪಿತೃಕಾರಕ. ಭಾಗ್ಯಾಧಿಪತಿಯಾಗಿ ಅಷ್ಟಮ ಭಾವದಲ್ಲಿ ಸ್ಥಿತನಾಗಿರುವಂತಹ ರವಿಯ ಮೇಲೆ ಶನಿಯ ದೃಷ್ಟಿ ಬಿದ್ದಿದೆ. ನೋಡಿ, ಭಾಗ್ಯಾಧಿಪತಿಯಾಗಿ ಅಷ್ಟಮದಲ್ಲಿರುವಂತಹ ಬುಧ, ಈ ಬುಧನ ಜೊತೆ ರವಿ, ಪಿತೃಕಾರಕ ರವಿ, ಪಿತೃಸ್ಥಾನಾಧಿಪತಿ ಬುಧ, ಇವರಿಬ್ಬರ ಮೇಲೆ ಶನಿ ದೃಷ್ಟಿ ಬಿದ್ದಿದೆ. ಇದೇನ್ ತೋರ್ಸುತ್ತೆ ಅಂದ್ರೆ, ನಿಮ್ಮ ತಂದೆಯ ಆರೋಗ್ಯದಲ್ಲಿ ಏರುಪೇರುಗಳು ತುಂಬಾ ಜಾಸ್ತಿ ಆಗುವ ಸಾಧ್ಯತೆ ಇದೆ. ಆಲ್ರೆಡಿ ಪ್ರಾಬ್ಲಮ್ ಇದೆ, ಅವರಿಗೆ ಏನೋ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಇದೆ ಅಂದ್ರೆ ಸಮಸ್ಯೆಗಳು ಇನ್ನಷ್ಟು ಉಲ್ಬಣ ಆಗಬಹುದು. ಅವ್ರ ಆರೋಗ್ಯವಾಗಿದ್ದಾರೆ ಅಂದ್ರೂ ಕೂಡ ಈ ತಿಂಗಳಲ್ಲಿ ಆರೋಗ್ಯದಲ್ಲಿ ಸ್ವಲ್ಪ ತೊಂದರೆಗಳು ಬರುವ ಸಾಧ್ಯತೆ ಇದೆ. ಆಸ್ತಿ, ಮನೆ, ಭೂಮಿ, ವಾಹನ ಇತ್ಯಾದಿ ವಿಚಾರಗಳಲ್ಲಿ ಸದ್ಯಕ್ಕೆ ನಿರ್ಧಾರಗಳೇನು ತಗೊಳ್ಳೋದು ಬೇಡ. 14ನೇ ತಾರೀಕು ನಂತರ ನೀವು ಬೇಕಾದ್ರೆ ಡಿಸೈಡ್ ಮಾಡಬಹುದು. ಬೇರೆ ಎಲ್ಲ ವಿಷಯದಲ್ಲೂ ಚೆನ್ನಾಗಿದೆ. ನಿಮ್ಮ ತಂದೆಯ ಆರೋಗ್ಯದ ಕುರಿತಾಗಿ ಸ್ವಲ್ಪ ಸಮಸ್ಯೆ ಇರೋದ್ರಿಂದ ಪ್ರತಿ ದಿನ ಬೆಳಗ್ಗೆ ತಪ್ಪದೆ ಆದಿತ್ಯ ಹೃದಯ ಮಂತ್ರವನ್ನ ಹೇಳ್ಕೊಳ್ಳಿ. ಪ್ರತಿದಿನ ವಿಷ್ಣು ಸಹಸ್ರನಾಮ ಮಂತ್ರವನ್ನ ಹೇಳ್ಕೊಳ್ಳಿ ಅಥವಾ ಕೇಳಿಸ್ಕೊಳ್ಳಿ. ಹಾಗೆ ತಪ್ಪದೆ ಪ್ರತಿ ಶುಕ್ರವಾರ ಅವರೆಕಾಳು ಮತ್ತು ಹೆಸರು ಕಾಳು ಇದು ಎರಡನ್ನೂ ಯಾವ್ದಾದ್ರೂ ದೇವಸ್ಥಾನಕ್ಕೆ ಕೊಡಿ, ಒಳ್ಳೇದಾಗುತ್ತೆ. ಎಲ್ಲರಿಗೂ ಶುಭವಾಗಲಿ.